ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಆರೋಪಿಗಳಿಗೆ ಅಂದ್ರೆ ಈಗ ಏನು ಬಂಧಿತ ಆರೋಪಿಗಳಿದ್ದಾರಲ್ಲ ಅವರ ಹಿನ್ನೆಲೆಯನ್ನ ನೋಡಿದಾಗ ಯಾವುದೇ ಕ್ರಿಮಿನಲ್ ಹಿನ್ನೆಲೆಗಳು ಇಲ್ಲ ಆರೋಪಿಗಳಿಗೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಅಲ್ಲದೆ ಅವರ ವಿರುದ್ಧ ಗಂಭೀರ ಕ್ರಿಮಿನಲ್ ಕೇಸ್ಗಳು ಯಾವುದು ಕೂಡ ಇಲ್ಲಿ ತನಕ ದಾಖಲಾಗಿಲ್ಲ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಆರ್ಥಿಕ ಅಸಮಾನತೆ, ನಿರುದ್ಯೋಗದ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಈ ಆರೋಪಿಗಳು. ವಿಚಾರಣೆಯ ವೇಳೆ ಮತ್ತೆ ಮತ್ತೆ ಇದೇ ವಿಚಾರವನ್ನ ಆರೋಪಿಗಳು ಪ್ರಸ್ತಾಪ ಮಾಡ್ತಿದ್ದಾರೆ ಅಧಿಕಾರಿಗಳ ಮುಂದೆ. ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಬಂಧಿತರ ಕ್ರಿಮಿನಲ್ ಐಡಿಯಾ ಕೂಡ ಬಹಿರಂಗಗೊಂಡಿದೆ. ಸಂಸತ್ ಒಳಗಡೆ ನುಗ್ಗುವ ಸನ್ನಿವೇಶ ಲೈವ್ ಬಯಸಿದ್ರಂತೆ ಇವರು. ಲೈವ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಅನ್ನುವಂತ ವಿಚಾರ. ಟಿವಿ ವಾಹಿನಿಗಳಲ್ಲಿ ಸಂಸತ್ ಕಲಾಪ ನೇರ ಪ್ರಸಾರ. ಈ ಬಗ್ಗೆ ಮಾಹಿತಿ ಆರೋಪಿಗಳಿಗೆ ಅರಿವಿತ್ತು. ನಂತರ ತಾವು ರೆಕಾರ್ಡ್ ಮಾಡಿದ ವಿಡಿಯೋ ವೈರಲ್ ಆಗಲಿದೆ ಅನ್ನುವಂತಹ ವಿಚಾರ. ಇದೆಲ್ಲವೂ ಕೂಡ ಪ್ಲಾನ್ ಆಗಿತ್ತು ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಸಂಸತ್ ಹೊರಗಡೆ ಹೋರಾಟದ ವಿಡಿಯೋ ಕೂಡ ವೈರಲ್ ಆಗುತ್ತೆ. ಈ ವಿಚಾರದ ಸ್ಪಷ್ಟ ಮಾಹಿತಿಯನ್ನು ಆರೋಪಿಗಳು ಅರ್ತಿದ್ರು ಅನ್ನುವಂತಹ ವಿಚಾರ. ಸಂಸತ್ ಒಳಗಡೆ ಕ್ಯಾಮೆರಾಗಳು ಎಲ್ಲಿವೆ ಅನ್ನೋದನ್ನ ಕೂಡ ಆರೋಪಿಗಳು ತಿಳ್ಕೊಂಡಿದ್ರಂತೆ. ಆರೋಪಿಗಳ ಪ್ರಾಥಮಿಕ ವಿಚಾರಣೆಯಲ್ಲಿ ಈ ಎಲ್ಲ ಸಂಗತಿಗಳು ಕೂಡ ಬೆಳಕಿಗೆ ಬಂದಿದೆ. ಆರೋಪಿಗಳಿಗೆ ಯಾವುದೇ ರೀತಿಯ ಕ್ರಿಮಿನಲ್ ಹಿನ್ನೆಲೆ ಇಲ್ಲ. ಇಲ್ಲಿ ತನಕ ಕ್ರಿಮಿನಲ್ ಕೃತ್ಯಗಳಲ್ಲಿ ಭಾಗಿಯಾಗಿದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ ಅನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇರೋದು. ಈ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನ್ನ ಸಹೋದ್ಯೋಗಿ ಚಿರು ಭಟ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಚಿರು, ಎಕ್ಸಾಕ್ಟ್ಲಿ ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ, ತನಿಖೆಯಲ್ಲಿ ಹೊರಬಿದ್ದಿರುವ ಮಾಹಿತಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಎಸ್, ಇವತ್ತು ಬೆಳಗ್ಗೆಯಿಂದ ಒಂದಷ್ಟು ಡೆವಲಪ್ಮೆಂಟ್ಗಳು ಆಗ್ತಾನೆ ಇದೆ. ಅದ್ರ ಜೊತೆಗೆ ನೋಡೋದಾದ್ರೆ ಎಲ್ಲೆಲ್ಲಿ ಇವರು ಆರೋಪಿಗಳನ್ನ ಹುಡುಕ್ಬೇಕಾದ್ರೆ ಇವರು ಹೇಗೆ ಹುಡುಕ್ತಾರೆ ಅಂತ ಹೇಳಿದ್ರೆ, ಇವರು ಮೊದಲು ಎಲ್ಲಿ ಶುರು ಮಾಡಿದ್ರು, ಕಾಸ್ ಆಫ್ ಆಕ್ಷನ್ ಏನಾಯಿತು ಎಲ್ಲವನ್ನ ಇವರು ನೋಡ್ತಾ ಹೋಗ್ತಾರೆ. ಇದರ ಹಿನ್ನೆಲೆಯನ್ನು ಚಾರ್ಟ್ ಮಾಡ್ತಾ ಹೋಗ್ತಾರೆ. ಎಲ್ಲಿಂದ ಕ್ರೈಮ್ ಶುರು ಆಯಿತು ಅಂಥೇಳಿ ಅದರ ಮೂಲಕ ನಾವು ನೋಡೋದಾದರೆ ಅಮೂಲ್ ಶಿಂದೆ ಏನು ಮಾಡ್ತಾನೆ, ಈತ ಫ್ಲೈಟಲ್ಲಿ ಡೆಲ್ಲಿಗೆ ಬರ್ತಾನೆ. ಈತ ಬರ್ತಾ ಇದ್ದಾನೋ ಇಲ್ವೋ ಅಂತ ನೋಡಲಿಕ್ಕೆ ಒಂದಷ್ಟು ಜನ ಅಲ್ಲಿ ಕಾಯ್ತಾ ಕೂತಿರ್ತಾರೆ. ಇನ್ವೆಸ್ಟಿಗೇಟರ್ಗಳು ಏನು ಮಾಡ್ತಾರೆ, ಇದೆಲ್ಲ ತನಿಖೆ ಮಾಡ್ತಾ ಹೋಗ್ತಾರೆ. ಇದ್ರ ಜೊತೆಗೆ ಕೆಲವು ತಿಂಗಳುಗಳ ಹಿಂದೆ ಒಂದಷ್ಟು ಪ್ಲ್ಯಾನ್ಗಳು ಈ ವಿಚಾರವಾಗಿ ಆಗುತ್ತೆ. ಏನು ಅಂತ ಹೇಳಿದ್ರೆ, ಈಗ ಹೇಗೆ ಇವ್ರನ್ನ ಅಟ್ಯಾಕ್ ಮಾಡಬೇಕು, ಯಾವ ಥರ ಮಾಡಬೇಕು, ಈ ದೊಡ್ಡ ಪಾರ್ಲಿಮೆಂಟ್ ಒಳಗಡೆ ಯಾವ್ಯಾವ ರೀತಿಯ ಭದ್ರತಾ ವ್ಯವಸ್ಥೆಗಳಿರ್ತವೆ, ಮತ್ತು ನಾವು ಆ ಭದ್ರತಾ ವ್ಯವಸ್ಥೆಗಳನ್ನು ಮೀರಿ ಹೋಗೋದು ಹೇಗೆ ಹೇಳೋದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಅಧ್ಯಯನವನ್ನು ಮಾಡ್ತಾರೆ ಈ ಹುಡುಗರು. ಇವತ್ತೇ ಅಂದರೆ ಡಿಸೆಂಬರ್ 13ಕ್ಕೆ ಅಟ್ಯಾಕ್ ಮಾಡಬೇಕು ಅಂತ ಯಾವುದೇ ಉದ್ದೇಶ ಇರಲಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಸೋಮವಾರಕ್ಕೆ ಅವರು ಕೇಳಿದ್ದಾಗಿತ್ತಂತೆ ಟಿಕೆಟು. ಆದರೆ ಅವರಿಗೆ ಮಂಗಳವಾರಕ್ಕೆ ಸಿಕ್ಬಿಡ್ತು ಅಚಾನಕ್ ಆಗಿ. ಇವರು ಬರೀ ಒಂದು ಸಂಸದ ಅಷ್ಟೇ ಅಲ್ಲ, ಪ್ರತಾಪ್ ಸಿಂಹ ಅಷ್ಟೇ ಅಲ್ಲ, ಇನ್ನು ಹಲವಾರು ಜನರನ್ನ ಇವರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತಲೂ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ತನಿಖಾಧಿಕಾರಿಗಳು ತನಿಖೆಯನ್ನು ಇನ್ನಷ್ಟು ಚುರುಕು ಮಾಡ್ತಿದ್ದಾರೆ. ಅವರು ಎಲ್ಲಿಂದ ಶುರು ಮಾಡಿದ್ರು ಅನ್ನೋದನ್ನು ಹಿಡಿದು ಎಲ್ಲಿಂದ ಅಂತ್ಯ ಆಯಿತು ಪ್ರತಿ ಒಂದನ್ನು ಕೂಡ ಪಾಯಿಂಟ್ ಬೈ ಪಾಯಿಂಟ್ ಮಾಡಿಕೊಂಡು ಹೊಡಿತಾ ಇದ್ದಾರೆ. ಓಕೆ ಚಿರು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸೊ ಗಮನಿಸ್ತಾ ಇದ್ವಿ, ಆರೋಪಿಗಳ ಬಗ್ಗೆ ಒಂದಷ್ಟು ಮಾಹಿತಿನ ತನಿಖಾ ಸಂಸ್ಥೆಗಳು ಕಲೆ ಹಾಕ್ತಾ ಇರೋದು. ಮತ್ತೊಂದು ಕಡೆ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಯಾವ ರೀತಿ ಪ್ಲಾನ್ ರೂಪಿಸಿದ್ರು, ಎಲ್ಲಿ ಒಟ್ಟುಗೂಡಿದ್ರು, ಯಾಕೆ ಸಂಸತ್ ಒಳಗಡೆ ಈ ರೀತಿ ಗಲಭೆ ಎಬ್ಬಿಸಿದ್ರು, ಆ ಬಗ್ಗೆ ಪ್ರಶ್ನೆ ಮಾಡಿದಾಗ ಹೇಳ್ತಾ ಇರೋದು ಒಂದೇ ಉತ್ತರ. ಅವರು ನಿರುದ್ಯೋಗದ ಸಮಸ್ಯೆ, ಈ ವಿಚಾರವನ್ನ ಮುಂದಿಟ್ಕೊಂಡು ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ವಿ ಅನ್ನೋದನ್ನ ಅವ್ರು ಹೇಳ್ತಿದ್ದಾರೆ. ಸಂಸತ್ನಲ್ಲಿ ನಿನ್ನೆ ಗಲಭೆ, ದೊಡ್ಡ ಮಟ್ಟದ ಆತಂಕ, ಭದ್ರತಾ ವೈಫಲ್ಯ ಅಂತ ಅನೇಕ ಪ್ರಶ್ನೆಗಳು ಅನೇಕ ಆಯಾಮಗಳಲ್ಲಿ ತನಿಖೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಸದ್ಯ ಇರುವಂತಹ ಪ್ರಶ್ನೆ, ಅಲ್ಲಿ ಸ್ಮೋಕ್ ಬಾಂಬ್ ಸ್ಫೋಟ ಆಯ್ತಲ್ಲ, ಅದರ ಬೆನ್ನು ಬಿದ್ದಿದ್ದಾರೆ ತನಿಖಾ ಸಂಸ್ಥೆಯವರು. ಪ್ರಾಥಮಿಕ ತನಿಖೆಯಲ್ಲಿ ಹಲವು ಮಾಹಿತಿಗಳು ಕೂಡ ಬಹಿರಂಗಗೊಂಡಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ವಿಮಾನದಲ್ಲಿ ದೆಹಲಿಗೆ ತಲುಪಿದ್ದ ಅನ್ಮೋಲ್ ಶಿಂದೆ ವಿಮಾನದ ಟಿಕೆಟ್ ಖುದ್ದು ಖರೀದಿ ಮಾಡಿದ್ದೆ ಅಥವಾ ಬೇರೆ ಯಾರಾದ್ರೂ ಆತನಿಗೆ ಸಹಾಯ ಮಾಡಿದ್ರಾ ಅನ್ನೋದು ಪ್ರಶ್ನೆ ಇದೆ. ಆ ವಿಚಾರವಾಗಿಯೇ ತನಿಖಾಧಿಕಾರಿಗಳು ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಎಕ್ಸಾಕ್ಟ್ಲಿ ಇದೇ ಪ್ರಶ್ನೆ ಇರೋದು. ಈ ಆರೋಪಿಗಳ ಹಿಂದೆ ಬೇರೆ ಯಾರಾದ್ರೂ ಇದ್ದಾರಾ, ಯಾರಾದ್ರೂ ಪ್ರೇರಣೆ ಕೊಟ್ಟು ಇವರನ್ನ ಮುಂದೆ ಬಿಟ್ರಾ, ಯಾರಾದ್ರೂ ಸಹಾಯ ಮಾಡಿದ್ರಾ, ಯಾರಾದ್ರೂ ಪ್ಲಾನ್ ಹಾಕಿಕೊಟ್ಟು ಇದೇ ರೀತಿ ನೀವು ನಡೆದುಕೊಳ್ಬೇಕು ಅಂತ ಹೇಳಿ ಕಳಿಸಿದ್ರಾ, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ.
ಹಾಗಾಗಿ ಅದೇ ಆಯಾಮದಲ್ಲಿ ತನಿಖಾಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸಂಸತ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಮೋಕ್ ಬಾಂಬ್ ಸ್ಫೋಟ ಆಗಿದ್ರ ಹಿನ್ನೆಲೆ ಜೊತೆಗೆ ಯಾರೆಲ್ಲ ಶಾಮೀಲಾಗಿದ್ರು, ಯಾವ ರೀತಿ ಪ್ಲಾನ್ ರೂಪುಗೊಂಡಿತ್ತು, ಎಲ್ಲದರ ಬಗ್ಗೆ ಕೂಡ ಸದ್ಯ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ತನಿಖೆಯಲ್ಲಿ ಹಲವು ಮಾಹಿತಿ ಬಹಿರಂಗಗೊಂಡಿದೆ. ವಿಮಾನದ ಟಿಕೆಟ್ ಖುದ್ದು ಖರೀದಿ ಮಾಡಿದ್ದೆ ಅಥವಾ ಬೇರೆ ಯಾರಾದ್ರೂ ಸಹಾಯ ಮಾಡಿದ್ರ ಅನ್ನೋದು ಪ್ರಶ್ನೆ. ಕಾರಣ ವಿಮಾನದಲ್ಲೇ ದೆಹಲಿಗೆ ಅನ್ಮೋಲ್ ಶಿಂದೆ ತಲುಪಿದ್ದ ಅನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ಹಾಗಾಗಿ ಆತನೇ ಬುಕ್ ಮಾಡಿಕೊಂಡು ದೆಹಲಿಗೆ ಬಂದ ಅಥವಾ ಬೇರೆ ಯಾರಾದ್ರೂ ಬುಕ್ ಮಾಡಿ ಆತನನ್ನ ಕರೆಸ್ಕೊಂಡು ಬಂದ್ರ, ಏನಾದ್ರೂ ಹೇಳಿ ಕಳಿಸಿದ್ರ, ಯಾವ ರೀತಿ ಪ್ಲಾನ್ ಅನ್ನ ರೂಪಿಸಿದ್ರು, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಬಂಧಿತ 4 ಮತ್ತು ಇತರರು ಕೆಲವು ತಿಂಗಳ ಹಿಂದೆ ಮೈಸೂರಿನಲ್ಲೇ ಸೇರಿದ್ರು ಅನ್ನುವಂತಹ ವಿಚಾರ. ಸಂಸತ್ ಪ್ರವೇಶದ ಬಗ್ಗೆ ಅಲ್ಲೇ ಅವರು ಮೊದಲು ಪ್ಲಾನ್ ರೂಪಿಸಿ